ನಾಮಿನೇಷನ್ ಇವತ್ತು ನನ್ನ ಮಗಳು ತುಂಬಿದಳ ಬಾಗಲಕೋಟದಲ್ಲಿ. ಇಲ್ಲಿ ರಾಜು ಆಲ್ಗೂರ್ ಅವ್ರದ್ದಿದೆ. ಅದಕ್ಕೆ ನಾನು ನನ್ನ ಮಗಳಕ್ಕಿಂತಲೂ ಹೆಚ್ಚಿನ ಆದ್ಯತೆ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕನಾಗಿರೋದ್ರಿಂದ ಆಲ್ಗೂರ್ ಅವ್ರ ಜೊತೆ ಇವತ್ತು ನಾನು ನಾಮಿನೇಷನ್ ತುಂಬ್ತಾ ಇದ್ದೀನಿ. ಪುನಃ 19ನೇ ತಾರೀಕಿಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ವರಿಷ್ಠರು ಬಂದು ನನ್ನ ಮಗಳ ನಾಮಿನೇಷನ್ ಕೂಡ ಸಾರ್ವಜನಿಕವಾಗಿ 19ನೇ ತಾರೀಕಿಗೆ ಬಾಗಲಕೋಟೆನಲ್ಲಿ ತುಂಬ್ತಾ ಇದ್ದೀನಿ. ನಾವು ಹಾವೇರಿನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ, ಬಿಜಾಪುರ ಗೆಲ್ತೀವಿ. ಎಲ್ಲಿ ನಿಮಗೆ ಕಾಣ್ತು? ಲಾಸ್ಟ್ ಟೈಮ್ ವೀಣಾ ಕಾಶ್ಯಪ್ನವ್ರು ಇದ್ದಾಗಿತ್ತು, ಈ ಸರ್ತಿ ಆಯಿತು. ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ನಾವು ಶಾಸಕರು ಕೂಡ ಪ್ರಚಾರ ಮಾಡಿದ್ದೀವಿ. ಎಷ್ಟು ಜನ ಶಾಸಕರಿದ್ದೀವಿ, ಹಾಲಿ ಮಾಜಿ ಎಲ್ಲರೂ ಸೇರಿ 8 ಜನ ಸೇರಿ ಕ್ಯಾನ್ವಸ್ ಮಾಡಿದ್ದೀವಿ. ನೀವು ಪ್ರತಿನಿತ್ಯ ಟಿ ವಿನಲ್ಲಿ ನೋಡಿರಿ, ಮತ್ತು ನೀವು ಭಿನ್ನ ಮತ ಹಾಕ್ತೀರಿ. ಭಿನ್ನ ಮತ ಯಾರ್ದು? ಶಾಸಕರೆಲ್ಲರೂ ಒಕ್ಕಟ್ಟಾಗಿ ನಾವು ತುಂಬಿದ ಮೇಲೆ, ಒಕ್ಕಟ್ಟಾಗಿ ಕೆಲಸ ಮಾಡಿದ ಮೇಲೆ ನಿಮಗೆ ಭಿನ್ನಮತ ಎಲ್ಲಿ ಕಾಣ್ತೀವಿ? 8 ತಾಲೂಕು ಅಡ್ಡಾಡಿದ್ದೀವಿ. ಇವತ್ತು ಲಾಸ್ಟ್ ಹುನಗುಂದಿದೆ. ಮತ್ತೇನು ಕೇಳಬೇಕಾಗಿ? ಈಗ ಯತ್ನಾಳ್ ಅವ್ರು ಬಿ ಜೆ ಪಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿರ್ಲಿಲ್ವ? ಹೋಗಿದ್ರ? ಮತ್ತೆ ಅದು ಅವ್ರಿಗೆ ಅವಿಭಕ್ತ ಸ್ವಾತಂತ್ರ್ಯ ಇತ್ತು ಇಲ್ಲಿ ಹೋಗೋಕ್ಕೆ. ಮತ್ತು ನನ್ನ ಮಗ ಹೋದರೆ ಏನಾಗೋದಿದೆ? ನನ್ನ ಮಗಳು ಹೋದರೂ ಏನೂ ತಪ್ಪಿಲ್ಲ. ನಾನು ಎಲ್ಲಿರ್ಬೇಕು? ನಾನು ಅಲ್ಲೇ ಇದ್ದೀನಿ. ನನ್ನ ಮಗ ಹೋದ್ರೆ ಅದಕ್ಕೇನು ಸಂಬಂಧ ಇದೆ? ಅವನು ಹೋಗಿ 2 ವರ್ಷ ಆಯಿತು. ಇವತ್ತು ಅವ್ರು ಪ್ರಚಾರ ಮಾಡ್ತಾಯಿದ್ರೆ ಅವ್ರು ಹಣೆ ಬರೋದು. ಅದರಾಗೂ ರಾಜಕೀಯ ಹುಡುಕ್ತಾ ಇದ್ದರೆ ಅವ್ರು ರಾಜಕೀಯ ಮಾಡೋಕ್ಕೆ ಅಭಿವೃದ್ಧಿ ಕೆಲಸ ಭಾಳಷ್ಟು ಇದ್ದಾವೆ. ಈ ವ್ಯಂಗ್ಯ ಮಾತುಗಳನ್ನು ಆಡ್ತಾ ಜನರನ್ನ ಭ್ರಮ ನಿರಸ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಅಭಿವೃದ್ಧಿ ಕೆಲಸ ಮಾಡಿ ರಾಜಕಾರಣ ಮಾಡಲಿ. 100% ಗೆಲ್ತಾರೆ. ಏನು ಬೇಕು ನಿಮಗೆ? ಯಾವ ವಿಚಾರದಲ್ಲಿ? ಎಲ್ಲ ಟಿಕೆಟಿಗೆ 8 ಮಂದಿ ಅರ್ಜಿ ಕೊಟ್ಟಿದ್ರು. 8 ಮಂದಿ ಒಳಗೆ 7 ಮಂದಿಗೆ ಆಲ್ರೆಡಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ವೀಣಾ ಕಾಶ್ಯಪ್ನವ್ರು ಕೂಡ ಇವತ್ತು ಹುನಗುಂದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೇನು ಬೇಕು ನಿಮಗೆ? ಬೇರೆ ಏನಾರ ಕೇಳ್ರಿ. ಗದ್ದಿಗೌಡರ ಅಭಿವೃದ್ಧಿ ಮಾಡ್ಯಾರೋ ಬಿಟ್ಟಾರೋ, ನನ್ನ ಮಗಳು ಏನು ಮಾಡ್ಬೋದು ನಾಳೆ ಆರಿಸ್ಕೊಂಡ್ರೆ, ಇದನ್ನು ಕೇಳ್ರಿ. ಅದು ನನಗೆ ಗೊತ್ತಿಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಸ್ವಾಮೀಜಿ ಕೇಳಬೇಕು, ನಿರಾಣಿ ಅವ್ರು ಕೇಳಬೇಕು. ನಾನು ಯಾರು ಹೋದ್ರೇನು ಬಿಟ್ಟರೆ ನಾನೇ ಹೋಗಿಲ್ಲ MP ಟಿಕೆಟ್ ತೊಗೊಳಿಕ್ಕೆ. ವರಿಷ್ಠರು ಕೊಟ್ಟ ಮೇಲೆ ನಂದೇನು ಕೆಲಸ ಇದೆ? ಪಕ್ಷದ ಆದೇಶದ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಸರ್, ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ. ಹೆಣ್ಮಕ್ಳು ದಾರಿ ತಪ್ಪ, ಅದರಲ್ಲೂ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಹೆಣ್ಮಕ್ಳನ್ನ ಎದುರಿಸ್ತಿದ್ದಾರೆ ಅನ್ನುವಂಥ ಮಾತು ನಿಮಗೆ ಅನಿಸುತ್ತಾ? ಹೆಣ್ಮಕ್ಳು ದಾರಿ ತಪ್ತಾರೆ? 2,000 ರೂಪಾಯಿ ಅವ್ರಿಗೆ ಸಿಕ್ಕರೆ ದಾರಿ ತಪ್ತಾರ? ನೀವೇ ಹೇಳಿ ನೋಡೋಣ. ನೀವು ಅವ್ರು ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿ ನೀವು ಮಾಡಬಾರ್ದು. ಇವತ್ತು ಬಡತನ ರೇಖೆಗಳಕ್ಕಿಂತಲೂ ಕೆಳಗಿರೋರಿಗೆ ವರ್ಷಕ್ಕೊಂದು 60,000 ರೂಪಾಯಿ ಸಿಕ್ಕರೆ ಅವ್ರ ಬದುಕು ಹಸನಾಗ್ತದೆ. ಅವ್ರ ಜೀವನ ಕಟ್ಕೊಳ್ತಾರೆ. ಒಂದು ಕಡೆ ಬರಗಾಲಿದೆ, ಇನ್ನೊಂದು ಕಡೆ ಕೂಲಿಗೆ ಹೋದ್ರೆ ಕೆಲಸ ಸಿಗ್ತಾ ಇಲ್ಲ. ಮತ್ತು ಅವ್ರು ಎದ್ರ ಮೇಲೆ ಬದುಕಬೇಕು? ಸರ್ಕಾರ ಅವ್ರನ್ನ ಬದುಕಿಸ್ಬೇಕೋ ಬೇಡೋ? ಕರೋನಾ ಬಂದಾಗ ನಾವು ಔಷಧ ಕೊಡಬೇಕಾದ್ರೆ ದುಡ್ಡು ಖರ್ಚು ಮಾಡಲಿಲ್ವಾ? ಇದು ಹಾಗೆ ಈಗ ಅವ್ರ ಉಪಜೀವನ ನಡೆಸಬೇಕಾದ್ರೆ ಇವತ್ತು ಮೋದಿಯವ್ರ ಕಾಲದಲ್ಲಿ ಯಾವುದು ಸಸ್ತಾ ಇದೆ ನೀವು ಹೇಳಿ ನೋಡೋಣ. ಸಿಮೆಂಟ್ ತುಟ್ಟಿ ಇದೆ, ಸ್ಟೀಲ್ ತುಟ್ಟಿ ಇದೆ, ಬಂಗಾರ ಅಂತೂ ಹೆಣ್ಮಕ್ಳು ಮುಟ್ಟಕ್ಕೆ ಆಗೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗ UPA ಇದ್ದಾಗ 26,000 ರೂಪಾಯಿ ತೊಲಿ ಇತ್ತು ಬಂಗಾರ. ಇವತ್ತು 75,000 ರೂಪಾಯಿ ಆಗಿದೆ. ನೀವು ಬರಿತಾನೆ ಇಲ್ಲ, ಹೇಳ್ತಾನೆ ಇಲ್ಲ. ಬೇರೆ ಏನಿದೆ ಹೇಳಿ? ಥ್ಯಾಂಕ್ ಯು.